ಮಧ್ಯ ಕರ್ನಾಟಕದ ರೈತರ ಜೀವನಾಡಿ ಭದ್ರಾ ಜಲಾಶಯ ಭರ್ತಿಯಾಗಿದ್ದು, ಜಲಾಶಯದಿಂದ ನದಿಗೆ ನೀರು ಹರಿಬಿಡಲಾಗಿದ್ದು, ರೈತರಲ್ಲಿ ಸಂತಸ ಇಮ್ಮಡಿಗೊಳ್ಳುವಂತೆ ಮಾಡಿದೆ. ತುಂಬಿದ ಜಲಾಶಯಕ್ಕೆ ಮಾಜಿ ಕೇಂದ್ರ ಸಚಿವ ಬಾಗಿನ ಸಮರ್ಪಿಸಿ ಪ್ರತಿ ವರ್ಷವೂ ಜಲಾಶಯ ತುಂಬಲಿ ಎಂದು ಬೇಡಿಕೊಂಡರು. ಮಲೆನಾಡು ಭಾಗದಲ್ಲಿ ಸುರಿಯುತ್ತಿರುವ ಮಳೆಯಿಂದ ಮೈ ತುಂಬಿದ ಭದ್ರಾ ಜಲಾಶಯ. ಜಲಾಶಯದಿಂದ ಭರ್ತಿಯಾಗಿದ್ದು 4 ಕ್ರಸ್ಟ್ ಗೇಟ್ ಮೂಲಕ ನದಿಗೆ ನೀರು. ತುಂಬಿದ ಭದ್ರೆಗೆ ಬಾಗಿನ ಅರ್ಪಿಸಿದ ಮಾಜಿ ಕೇಂದ್ರ ಸಚಿವ ಜಿಎಂ ಸಿದ್ದೇಶ್ವರ್. ಮೈದುಂಬಿ ಹರಿಯುತ್ತಿರುವ ಭದ್ರಾ ಜಲಾಶಯ. ಜಲಾಶಯದಿಂದ 4 ಕ್ರಸ್ಟ್ ಗೇಟ್ ಮೂಲಕ ನದಿಗೆ ಹರಿಯುತ್ತಿರುವ ನೀರು. ಜಲಾಶಯಕ್ಕೆ ಬಾಗಿನ ಅರ್ಪಿಸುತ್ತಿರುವ ಕೇಂದ್ರ ಸಚಿವ. ಈ ದೃಶ್ಯ ಕಂಡು ಬಂದಿದ್ದು ಶಿವಮೊಗ್ಗ ಜಿಲ್ಲೆಯ ಲಕ್ಕವಳ್ಳಿ ಸಮೀಪದ ಭದ್ರಾ ಜಲಾಶಯದಲ್ಲಿ. ಹೌದು, ಮಲೆನಾಡು ಭಾಗಗಳಲ್ಲಿ ಸುರಿಯುತ್ತಿರುವ ಮಳೆಯಿಂದಾಗಿ ಭದ್ರಾ ಜಲಾಶಯ ತುಂಬಿದ್ದು, ಈಗಾಗಲೇ 4 ಕ್ರಸ್ಟ್ ಗೇಟ್ ಮೂಲಕ ನದಿಗೆ ನೀರು ಹರಿಬಿಡಲಾಗಿದೆ. ಭದ್ರಾ ಜಲಾಶಯ ಭರ್ತಿಯಾಗಿದ್ದು ದಾವಣಗೆರೆ ಭಾಗದ ರೈತರಲ್ಲಿ ಸಂತಸ ಇಮ್ಮಡಿಗೊಳ್ಳುವಂತೆ ಮಾಡಿದೆ. ಕೇಂದ್ರದ ಮಾಜಿ ಸಚಿವ ಜಿಎಂ ಸಿದ್ದೇಶ್ವರ್ ನೇತೃತ್ವದಲ್ಲಿ ಲೋಕಸಭಾ ಕ್ಷೇತ್ರದ ಮುಖಂಡರು ಜಲಾಶಯಕ್ಕೆ ಭೇಟಿ ನೀಡಿ ಭದ್ರಾ ನದಿಗೆ ಬಾಗಿನ ಅರ್ಪಿಸಿದರಲ್ಲದೆ ಪ್ರತಿ ವರ್ಷವೂ ಜಲಾಶಯ ಭರ್ತಿಯಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು. ಹಿಂದೆ ಭದ್ರಾ ತುಂಬುತ್ತೆ ಅಂತೇಳಿ ನಾವ್ಯಾರೂ ಕೂಡ ಇಲ್ಲ, ಜನ ಎಲ್ಲ ಕಡೆ ಮೂಗಲು ನೋಡೋಂಥ ಪರಿಸ್ಥಿತಿ ಆಗಿತ್ತು. ಈ ವರ್ಷವೂ ಕೂಡ ಬರ ಬರ್ತದೆ ಅಂತೇಳಿ ಜನ ಅಂದ್ಕೊತಾ ಇದ್ರು. ಆದರೆ ಇವತ್ತು ಪರಮಾತ್ಮ ಕಣ್ತೆರೆದು ಭದ್ರಾ ತುಂಬಿದೆ. 183 ಅಡಿಗಿಂತ ಹೆಚ್ಚಾಗಿದೆ. ಇವತ್ತು 6000 ಕ್ಯೂಸೆಕ್ಸನ್ನು ಹೊರ ಬಿಟ್ಟಿದ್ದಾರೆ. ಬಹುಶಃ ತುಂಬಿದಂಗೆ ಲೆಕ್ಕ. ಇವತ್ತೇ 11 ಗಂಟೆ ಬೆಳಗ್ಗೆ 6000 ಕ್ಯೂಸೆಕ್ಸನ್ನು ಹೊರ ಬಿಟ್ಟಿದ್ದಾರೆ. ನಿನ್ನೆ ಕಾಡಾ ಮೀಟಿಂಗ್ ಆಗಿ ನಮ್ಮ ಶಾಸಕರಂಥ ಹರೀಶ್ ಅವರು ಮತ್ತು ಈ ಭಾಗದ ಎಲ್ಲ ಶಾಸಕರು ಚಾನಲ್ಲಿ ನೀರು ಬಿಡಬೇಕಂತೇಳಿ ಈಗಾಗಲೇ ಅದು ಕೂಡ 1000 ಕ್ಯೂಸೆಕ್ಸ್ ನೀರನ್ನು ಬಿಟ್ಟಿದ್ದಾರೆ. ಇವತ್ತು 2 ಬೆಳಗ್ಗೆ ನೀರಾಗ್ತದೆ. ಅಪ್ಪರ್ ಭದ್ರಾ ಏನು ಇದೆಯೋ ಅಪ್ಪರ್ ಭದ್ರಾ ನಾವು ಒತ್ತಾಯ ಮಾಡ್ತೀವಿ ಸರ್ಕಾರಕ್ಕೆ. ಅಪ್ಪರ್ ಭದ್ರದಿಂದ 17 CMC ನೀರನ್ನು ಮೊದಲು ಭದ್ರಾಕ್ಕೆ ಎತ್ತಾಕಿ ಆ ನೀರನ್ನು ಅಪ್ಪರ್ ಭದ್ರಕ್ಕೆ ಕಳಿಸ್ಕೊಡಿ. ಅಲ್ಲೆಲ್ಲೂ ಜನ ಇರಬೇಕು, ಇರಬಾರ್ದು ಅಂತೆಲ್ಲ. ಆ ಬದುಕೆ ಮಾಡಿಲ್ಲ, ಇನ್ನೂ ಕೂಡ ಅಪ್ಪರ್ ಭದ್ರದ ಮಿಷಿನೂ ಕೂಡ ಇಟ್ಟಿಲ್ಲ. ಅದನ್ನು ತಕ್ಷಣವೇ ಈ ಸರ್ಕಾರ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ. ಭದ್ರಾ ಜಲಾಶಯ ತುಂಬಿದ್ದು ಅಚ್ಚುಕಟ್ಟು ಭಾಗದಲ್ಲಿ ಕೃಷಿ ಚಟುವಟಿಕೆಗಳು ಗರಿಗೆದರುವಂತೆ ಮಾಡಿದೆ. ರೈತರು ಈಗಾಗಲೇ ನಾಟಿ ಮಾಡಲು ಸಕಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಭದ್ರಾ ಜಲಾಶಯ ತುಂಬಿದ್ದು ರೈತ ಸಮುದಾಯಕ್ಕೆ ಒಳಿತಾಗಲಿ. ಅಷ್ಟೇ ಅಲ್ಲದೆ ಪ್ರತಿ ವರ್ಷವೂ ಭದ್ರಾ ಜಲಾಶಯವು ಇದೇ ರೀತಿ ಮೈದುಂಬಿಕೊಳ್ಳಲಿ ಎಂದು ಸಂಕಲ್ಪಿಸಲಾಯಿತು. ಭದ್ರಾ ತಾಯಿಗೆ ಬಾಗಿನವನ್ನು ಅರ್ಪಿಸಿ ಭದ್ರೆ ನಮ್ಮನ್ನು ಕಾಪಾಡು ತಾಯಿ ಅಂತ ತಾವೆಲ್ಲ ಬೇಡಿಕೊಂಡಿದ್ದೀರಿ. ನಾವೆಲ್ಲ ಅವರ ಆಶೀರ್ವಾದವನ್ನು ಪಡೆಯೋಣ ಅಂತ ಹೇಳಿ ಆನಂತರ ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ದೀಪ ಹಚ್ಚಿದ್ದು. ನಾವು ದೀಪ ಹಚ್ಬೇಕಾದ್ರೆ ಬರೀ ಒಂದು ಬತ್ತಿ ಹಚ್ಚಿದ್ರೆ ಅದು ಉರಿಲಿಲ್ಲ. ಅದೇ ಎಲ್ಲ ಬತ್ತಿನ ಸೇರಿಸಿದಾಗ ಇನ್ನೂ ಉರಿತಾ ಇದೆ. ಅದಕ್ಕೆ ಏನ್ ಕಾರಣ? ನಾವು ಒಗ್ಗಟ್ಟಾಗಿದ್ರೆ ರೈತರು ಏನ್ ಮಾಡ್ಲಿಕ್ಕೂ ಸಾಧ್ಯತೆ ಐತಿ ಅನ್ನಲಿಕ್ಕೆ ಅದು ನಿದರ್ಶನ ಅಂತ ಹೇಳಲಿಕ್ಕೆ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅದಕ್ಕೆಲ್ಲ ಶ್ರಮ ಪಡಲಿಕ್ಕೆ ಸಿದ್ದೇಶ್ವರ ಅವರು ಇದ್ದಾರೆ. ಯಾಕೆಂದ್ರೆ ಕೇಂದ್ರದಲ್ಲಿ ಅವರಿಗೆ ಎಲ್ಲ ನಾಯಕರು ಚೆನ್ನಾಗಿ ಹತ್ತಿರದಿಂದ ಅವರಿಗೆ ಬಲ್ಲವರಾಗಿದ್ದಾರೆ. ನಿಮ್ಮ ಅನುಕೂಲಕ್ಕೆ ಸರಿಯಾಗಿ ನಾವು ಮೋದಿಜಿ ಅವರೇ ಆಗಲಿ, ನಡ್ಡಾಜಿ ಅವರೇ ಆಗಲಿ, ನಾವು ಶಾ ಅವ್ರ ಹತ್ರನೇ ಆಗಲಿ ಎಲ್ಲ ಕೆಲಸಗಳನ್ನು ಮಾಡಿಸ್ಕೊಂಡ್ಬರ್ಲಿಕ್ಕೆ ಅವರು ತಯಾರಿದ್ದಾರೆ. ನಾವೆಲ್ಲ ಒಗ್ಗಟ್ಟಾಗಿರೋಣ ಅಂತ ಹೇಳಿ ತಮ್ಮಲ್ಲಿ ಹೇಳಿ ಜೈ ಭಾರತ್ ಮಾತೆ, ಜೈ ಶ್ರೀರಾಮ್. ಒಟ್ಟಿನಲ್ಲಿ ಭದ್ರಾ ಜಲಾಶಯ ತುಂಬಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡುವಂತೆ ಮಾಡಿರೋದಂತೂ ಸತ್ಯ.